ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಷ್ಯನ ಸ್ವಾರ್ಥ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ನನಗೂ ನಮ್ಮ ಅಣ್ಣನ ಸ್ವತ್ತಿನ ಮೇಲೆ ಸ್ವಾರ್ಥ. ತಪ್ಪೇನೂ ಇಲ್ಲ. ಈ ಮನೆಗೆ ಬಂದಾಗ ನಾನು ಈ ರೂಮಲ್ಲಿ ಇರ್ತೀನಿ ಹಿಂದೆ, ಅದಕ್ಕೆ ನಿನ್ನ ಸೊಸೆ ಬಿಡಲಿಲ್ಲ. ಅವಳ ಮಾತಿಗೆ ತಲೆ ಆಡಿಸಿದ ನೀನು ಇವತ್ತು ಓಡಾಡೋಕೆ ಆಗದೆ ಹಾಸ್ಗೆಲ್ ಮಲಗಿದ್ಯಾ. ಈ ಮನೆಗೆ ನಾನೇ ಯಜಮಾನಿ ಅನ್ನೋ ಥರ ಮಿರಿತಾ ಇರೋ ಆ ನಿನ್ನ ಸೊಸೆ ಅನು ಯಾವುದೋ ಲೋ ಕ್ಲಾಸ್ ವಠಾರದಿಂದ ಬಂದಿರೋಳು ಕೂಡ ಮನೇಲಿಲ್ಲ. ನಿನ್ನ ಬಾಡಿಗೆ ಮಗ ಆರ್ಯ ಕೂಡ ಇಲ್ಲ. ನಿನ್ನ ಸ್ವಂತ ಮಗ ಜ್ವರ ಬಂದು ಮಲಗಿದ್ದಾನೆ. ಈ ಸಮಯ ನನಗೆ ಮತ್ತೆ ಸಿಗುತ್ತಾ ಅದಕ್ಕೆ? ಮೇಡಮ್, ಹಾಲು ತಗೊಳ್ಳಿ. ಮತ್ತೇನಾದರೂ ಬೇಕಿತ್ತಾ ಮೇಡಮ್? ನನಗೆ ಈ ರೂಮ್ ಕೀ ಬೇಕಿತ್ತು, ಕೊಡು. ನನ್ನ ಅನುಮಾನ ನಿಜ ಆಯಿತು. ಮಾಮ್ ಇನ್ ಲಾ, ಬ್ರೋ ಇನ್ ಲಾ ಅನು ಇಲ್ದಿರೋ ಟೈಮ್ನ ನೋಡಿ ಸರಿಯಾಗಿ ಪ್ಲ್ಯಾನ್ ಮಾಡಿದಾಳೆ. ಇವಳು ಬಂದಿರೋದು ಈ ವರ್ಧನ್ ಪ್ರಾಪರ್ಟೀಸ್, ಮನೆ, ಆಸ್ತಿ, ಈ ಮನೆ, ಮಗ ಎಲ್ಲನೂ ಅವಳ ಕಡೆ ಮಾಡ್ಕೊಳ್ಳೋದಿಕ್ಕೆ ಅಂತ. ಯಾಕೇನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟೆ? ನನಗೆ ಈ ರೂಮ್ ಕೀ ಬೇಕು. ಸರಿ ಮೇಡಮ್, ಶಾರದಾ ಮಾತ್ರ ಇರುತ್ತೆ, ನಾನು ಹೋಗಿ ತಗೊಂಬಂದ್ಬಿಡ್ತೀನಿ. ನಾನು ಅನ್ಕೊಂಡಿದ್ದು ನಿಜಾನೇ ಆದರೆ ಇವಳು ನನ್ನ ಮಾಮಿನ್ಲೋ ಹತ್ರ ಹೋಗೋದನ್ನ ತಡಿತಾಳೆ. ಮಾಲಿನಿ, ನಿಂತ್ಕೋ. ನೀನು ನನ್ನ ಮಾತನ್ನ ಎಷ್ಟು ಕ್ವಿಕ್ಕಾಗಿ ಕೇಳ್ತೀಯ ಅಂತ ಕೇಳೋಕೆ ಟೆಸ್ಟ್ ಮಾಡಿದೆ ಅಷ್ಟೆ. ಆರಾಧನಾ, 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 ಆರಾಧನಾ. ನನ್ನ ಕೆನ್ನೆಗೆ ಹೊಡೆದೋಳ್ನ ನಾನು ಸೀರಿಯಸ್ ಆಗಿ ತಗೊಳ್ದೆ ಹೇಗಿರಲಿ? ನಾನಿನ್ ಮಾತನ್ನೆಲ್ಲ ಕ್ವಿಕ್ಕಾಗಿ ಕೇಳಬೇಕಲ್ವಾ? ಮೆಚ್ತೆ ನಿನ್ನ. ತವ್ರ ಮನೆ ಅನ್ನೋ ಸೆಂಟಿಮೆಂಟ್ ಈ ಮೂವೀಸಲ್ಲಿ ಬಿಟ್ರೆ ನಮ್ಮ ಮನೇಲಿ ನೋಡ್ಬೋದು. ಹೌದು, ಈ ಆರಾಧನಾ ಯಾಕೆ ಹೋಗ್ಲಿಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.